ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಇದು ಮದುವೆಯಾಗುವ ಹುಡುಗನನ್ನು ಆಯ್ಕೆ ಮಾಡುವುದು ಹೇಗೆ, ಭಾಳ ದೊಡ್ಡದಾದಂಥ ಸತ್ವ ಪರೀಕ್ಷೆ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ, ಒಂದು ಹುಡುಗಿಗೆ ಒಂದು ಹುಡುಗ ಪ್ರಪೋಸ್ ಮಾಡ್ತಾನಂದರೆ ಒಂದು ಸುಂದರವಾದಂಥ ಬೊಕೆಯನ್ನು ಕಳಿಸ್ಕೊಟ್ಬಿಡ್ತಾನೆ. ಈಗೇನು ಆನ್ಲೈನಲ್ಲಿ ಏನು ಬೇಕಾದ್ರೂ ಕಳಿಸ್ಬೋದು, ಅಥವಾ ತಾನೇ ತಂದು ಕೊಟ್ಬಿಡ್ತಾನೆ ಇಂಪ್ರೆಸ್ ಮಾಡೋದು. ಅಥವಾ ಒಂದು ಒಳ್ಳೆ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡೋಗಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡಿಸ್ಬಿಡ್ತಾನೆ. ತುಂಬ ಸುಂದರವಾದಂಥ ಮೆಸೇಜ್ಗಳನ್ನು ಕಳಿಸ್ತಾನೆ. ಏಕೆಂದರೆ ಇವು ChatGPT ಏನೆಲ್ಲ ಬರೆದು ಕೊಡುತ್ತೆ, ಆತನ ಸ್ವಂತ ಪ್ರತಿಭೆ ಏನೂ ಬೇಕಾಗಿಲ್ಲ. ಒಂದು ಮೆಸೇಜನ್ನು ಕೊಡು ಅಂತಂದರೆ, ನನ್ನ ಪ್ರಿಯತಮಿಗೆ ಒಂದು ಮೆಸೇಜ್ ಕೊಡಬೇಕು ಅಂದರೆ ಒಂದು 100 ಥರದ ಮೆಸೇಜ್ಗಳು ಕೊಡುತ್ತೆ. ಅದನ್ನು ತನಗೆ ಯಾವುದು ಬೇಕೋ ಕಳಿಸ್ಕೊಡ್ತಾನೆ. ಇದರ ಮೂಲಕ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗತ್ತಾ? ಆಗಲ್ಲ. ಹಾಗಾದರೆ ಏನು ಮಾಡಬೇಕು? ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಮೊಟ್ಟ ಮೊದಲ ಬಾರಿಗೆ ಆತನನ್ನು ನೀವು ಡಿನ್ನರ್ಗೆ ಕರೆದುಕೊಂಡು ಹೋಗಿ. ಡಿನ್ನರ್ಗೆ ಹೋದ ತಕ್ಷಣ ಆತ ಕೂತ್ಕೊಳ್ಳುವಾಗ ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಅಂತ ನೋಡ್ತಾನೆ ಹುಡುಗ. ಇಂಪ್ರೆಸ್ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಕೃತಕವಾದಂಥ ಆತನ ಹಾವಭಾವಗಳಲ್ಲಿ ಕಾಣಿಸ್ತಾ ಇರುತ್ತೆ, ಸ್ವಾಭಾವಿಕ. ಅದಾದ ಮೇಲೆ ಆತ ವೇಟರನ್ನು ಕರಿಬೇಕು. ವೇಟರ್ನ ಹೇಗೆ ಕರಿತಾನೆ ಅನ್ನೋದನ್ನು ಗಮನಿಸಿ. ಆತ ಬಾಯ್ಲಿ ಅಂತ ಕರಿತಾನೋ, ಅಥವಾ ಹಲೋ ಎಕ್ಸ್ಕ್ಯೂಸ್ ಮಿ ಅಂತಾನೋ, ಅಥವಾ ತುಂಬ ಗೌರವಯುತವಾಗಿ ಅವ್ರ ಜೊತೆ ನಡ್ಕೋತಾನೋ. ಆತನ ನಡೆ ಸಮಾಜದ ಎಲ್ಲ ಸ್ತರದ ಜನರ ಜೊತೆ ಹೇಗಿದೆ ಅನ್ನೋದು ನಿಮಗೆ ಅರ್ಥ ಆಗೋದು ಆತನ ಮಾತುಕತೆಯಲ್ಲಿ. ಎರಡನೇದು, ಆರ್ಡ್ರ್ ಮಾಡ್ತಾನೆ. ಆರ್ಡ್ರ್ ಮಾಡುವಾಗ ತನಗೆ ಬೇಕಾದದ್ದನ್ನು ಮಾತ್ರ ಆರ್ಡ್ರ್ ಮಾಡ್ತಾನೋ, ಅಥವಾ ನಿಮಗೇನು ಬೇಕು ಅಂತ ಕೇಳ್ತಾನೋ. ಅಂದರೆ ನಿಮ್ಮ ಹಿತಾಸಕ್ತಿಗಳೇನಿದೆ ಅನ್ನೋ ಗಮನಿಸುವಂಥ ಸಂವೇದನಾಶೀಲತೆ ಅವನಲ್ಲಿ ಇದೆಯಾ ಇಲ್ವಾ ಗೊತ್ತಾಗೋದು ಯಾವಾಗ ಅಂದರೆ, ಮೆನು ಹಿಡ್ಕೊಂಡು ಆರ್ಡ್ರ್ ಮಾಡುವಾಗ. ನನಗೇನು ಇಷ್ಟ ನಾನು ಆರ್ಡ್ರ್ ಮಾಡ್ತೇನೆ, ನಿನಗೇನು ಬೇಕಾದರೂ ತಿನ್ಕೋ ಅಂತ ಅಂದ್ಕೊಳ್ಳುವ ವ್ಯಕ್ತಿಯ ಜೊತೆ ಸಂಬಂಧ ಮಾಡಬೇಕಾ, ಆಲೋಚನೆ ಮಾಡಬೇಕಾದ ವಿಚಾರ. ತನಗೆ ಏನು ಆಸಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಆಸಕ್ತಿ ಏನು ಅಂತ ಕೇಳ್ತಾ, ನಿನ್ನ ಅಭಿರುಚಿಯನ್ನೇ ನಾನು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಬಲ್ಲಂಥ ಹುಡುಗ ಸಿಗ್ತಾನ, ಹುಡುಕಿ ನೋಡಿ. ಬಫೆ ಹೋಗ್ತೀರಾ, ಬಫೆಗೆ ಹೋದಾಗ ಪ್ಲೇಟ್ ತೊಗೋತಾನೆ. ಪ್ಲೇಟ್ ತೊಗೊಂಡಾಗ ಹೇಗೆ ಆತ ಸರ್ವ್ ಮಾಡ್ಕೋತಾನೆ ಗಮನಿಸಿ ನೋಡಿ. ತುಂಬ ವಸ್ತುಗಳನ್ನು ಹಾಕ್ಕೊಂಡು ಎಲ್ಲವನ್ನು ಚೆಲ್ಲಿ ಹೋಗ್ಬಿಡ್ತಾನ, ಅಥವಾ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ತನಗೆ ಯಾವುದು ಬೇಕೋ ಅಷ್ಟೇ ತಿಂತಾನ, ಅದನ್ನು ಗಮನಿಸಿ ನೋಡಿ. ಇಷ್ಟಾದ ಮೇಲೆ ಬಿಲ್ ಬಂದಾಗ ಆತನ ನಡೆ ಹೇಗಿರುತ್ತೆ ಅನ್ನೋದನ್ನು ನೋಡಿ. ಊಟ ಮಾಡುವಂಥ ಆತನ ಶೈಲಿ ಇದೆಯಲ್ಲ, ಆ ಶೈಲಿ ಹೇಗಿದೆ ಅನ್ನೋದನ್ನು ಗಮನಿಸಿ. ಜೀವನದಲ್ಲಿ ಈ ಜೆಪ್ಟೋಗಳು ಅಥವಾ ಈ ಆ್ಯಪ್ಗಳು ಏನು ಬೇಕಾದರೂ ಸರಬರಾಜು ಮಾಡಬಲ್ಲವು, ಆದರೆ ಸಂವೇದನಾಶೀಲತೆ ಅನ್ನೋದಿದೆಯಲ್ಲ, ಸಂವೇದನಾಶೀಲತೆ ನಮಗೆ ನಾವು ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ಅದು ನಿಮ್ಮ ಜೊತೆ ಇರುವಂಥ ಬಾಳ ಸಂಗಾತಿ ಹೇಗಿರಬೇಕು ಆಯ್ಕೆ ಮಾಡಲಿಕ್ಕೆ ಒಂದು ಡಿನ್ನರ್ ಟೇಬಲ್ ಸಾಕು ಅಲ್ವಾ? ಯೋಚನೆ ಮಾಡಿ ನೋಡಿ.